ವಿಮಾನಗಳ ಹಾಗೆ ಆಟೋಪೈಲಟ್ನಲ್ಲಿ ಹೂಡಿಕೆಗಳನ್ನು ಹಾಕಬಹುದು ಎಂದು ನಿಮಗೆ ಗೊತ್ತೇ? ವಿಮಾನವನ್ನು ಸ್ವಯಂಚಾಲದಲ್ಲಿ ಇಟ್ಟಾಗ ಪೂರ್ವ ನಿಶ್ಚಿತ ಹಾದಿಯನ್ನು ಅನುಸರಿಸುತ್ತದೆ. ಅದೇ ರೀತಿ ಇಂಡೆಕ್ಸ್ ಫಂಡ್ಗಳು ನಿರ್ದಿಷ್ಟ ಇಂಡೆಕ್ಸ್ ಅನ್ನು ಅನುಸರಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಇಂಡೆಕ್ಸ್ ಫಂಡ್ಗಳು ಬಿಎಸ್ಸಿ ಸೆನ್ಸೆಕ್ಸ್ ಅಥವಾ ನಿಫ್ಟಿ 50 ಎಂಬ ಮಾರುಕಟ್ಟೆ ಸೂಚ್ಯಂಕದ ಕಾರ್ಯಕ್ಷಮತೆಯನ್ನ ಅದರಲ್ಲಿರುವ ಷೇರುಗಳನ್ನು ಹೊಂದಿಸಲು ಪ್ರತಿಬಿಂಬಿಸುತ್ತದೆ. ಹಾಗೆಯೇ ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ ಯಾವುದೇ ಸೂಚ್ಯಂಕದಲ್ಲಿ ಹೂಡಿಕೆ ಮಾಡಬಹುದು. ಸರಳಗೊಳಿಸಲು ಇಲ್ಲಿ ಒಂದು ಉದಾಹರಣೆ. ನೀವು ನಿಫ್ಟಿ 50 ಇಂಡೆಕ್ಸ್ ಫಂಡ್ನಲ್ಲಿ ಹೂಡಿಕೆ ಮಾಡಿದರೆ, ಅದು ಹಣ್ಣುಗಳ ಬುಟ್ಟಿಯ ಪಾಲನ್ನು ಖರೀದಿಸಿದಂತೆ. ನಿಮ್ಮ ಹೂಡಿಕೆಯ ಎಲ್ಲಾ 50 ಕಂಪನಿಗಳಲ್ಲಿ ಸೂಚ್ಯಂಕದಲ್ಲಿರುವಂತೆಯೇ ಅದೇ ಅನುಪಾತದಲ್ಲಿ ಹರಡಿದೆ. ಒಂದು ಕಂಪನಿ ಒಳ್ಳೆ ಕಾರ್ಯನಿರ್ವಹಿಸಿದರೆ, ಇನ್ನೊಂದು ಕಂಪನಿ ಮಾಡದಿದ್ದರೆ ಅದು ಸಮತೋಲನಗೊಳ್ಳುತ್ತದೆ. ಒಂದು ಹಣ್ಣು ಉತ್ತಮವಿಲ್ಲದಿದ್ದರೂ ಕೂಡ, ಒಂದು ಬುಟ್ಟಿ ಹಣ್ಣುಗಳ ಮಿಶ್ರಣದಲ್ಲಿ ಒಂದು ಹಣ್ಣು ಉತ್ತಮವಿಲ್ಲದಿದ್ದರೂ ಕೂಡ ಒಟ್ಟಾರೆ ಆಯ್ಕೆ ಉತ್ತಮವೆಂದು ಖಚಿತಪಡಿಸುತ್ತದೆ. ಇಂಡೆಕ್ಸ್ ಫಂಡ್ಗಳ ಒಂದು ಪ್ರಯೋಜನವೆಂದರೆ ಅದರ ಪಾರದರ್ಶಕತೆ. ನೀವು ಯಾವ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದೀರಿ ಮತ್ತು ಅನುಪಾತದಲ್ಲಿ ಹೂಡಿಕೆ ಮಾಡಿದ್ದೀರಿ ಎಂಬುದನ್ನು ನೀವು ಯಾವಾಗಲೂ ತಿಳಿದಿರುತ್ತೀರಿ. ಇದರಿಂದ ನಿಮ್ಮ ಹೂಡಿಕೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಷೇರುಗಳ ಹೂಡಿಕೆ ಮಾಡುವುದಕ್ಕೆ ಬದಲಾಗಿ ಸೂಚ್ಯಂಕ ನಿಧಿಗಳು ನಿಮ್ಮ ಹೂಡಿಕೆಯನ್ನು ಅನೇಕ ಕಂಪನಿಗಳಲ್ಲಿ ವಿಸ್ತರಿಸುತ್ತವೆ. ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋ ವಿಭಿನ್ನವಾಗುತ್ತದೆ ಮತ್ತು ಅಪಾಯ ನಿಯಂತ್ರಿಸುತ್ತದೆ. ಹಾಗಾದರೆ ಸೂಚ್ಯಂಕ ನಿಧಿಗಳೊಂದಿಗೆ ನಿಮ್ಮ ಹೂಡಿಕೆ ಪ್ರವಾಸವನ್ನು ಪ್ರಾರಂಭಿಸಲು ಸಿದ್ಧರಿದ್ದೀರಾ? ನಿಮ್ಮ ಹೂಡಿಕೆಗಳು ನಿಮ್ಮ ಅಗತ್ಯಗಳಿಗೆ ಹೊಂದಿಸಿಕೊಳ್ಳಿ. ಮ್ಯೂಚುವಲ್ ಫಂಡ್ಗಳು ಮಾರ್ಕೆಟ್ ರಿಸ್ಕ್ಸ್ಗೆ ಅನುಗುಣವಾಗಿರುತ್ತದೆ. ಎಲ್ಲಾ ಸ್ಕೀಮ್ನ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಓದಿ.